ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲಕ್ಕಿ ಉಮೇಶ್ 84 ಚಾನಲ್. ಸೊ ನಾನಿವತ್ತು ನಮ್ಮ ಮಾಗಡಿ ರೋಡ್ ಅಲ್ಲಿ ಇರುವಂತ ಚೈತನ್ಯ ಕಾರ್ಸ್ ಬಂದಿದ್ದೀನಿ. ಸೊ ಹಾಗಾಗಿ ನಿಮ್ ಜೊತೆ ಇವತ್ತು ಪಾಂಡಿ ಸರ್ ಇದ್ದಾರೆ. ಸರ್ ವೆಲ್ಕಮ್ ಟು ಲಕ್ಕಿ ಉಮೇಶ್ 84 ಚಾನಲ್. ಸರ್ ನಿಮ್ಮ ಶೋರೂಮ್ ಬಗ್ಗೆ ಒಂದು ಸ್ವಲ್ಪ ಡೀಟೇಲ್ಸ್ ಹೇಳ್ತೀರಾ? ನಮ್ಮ ಶೋರೂಮ್ ಕಳೆದ 8 ವರ್ಷದಿಂದ ಇದೆ ಸರ್. ನಮ್ಮಲ್ಲಿ ಸರ್ಟಿಫೈಡ್ ಗಾಡಿಗಳು ಮತ್ತೆ ಕಡಿಮೆ ಬಡ್ಡಿನಲ್ಲಿ ಲೋನು ಪ್ಲಸ್ ಕರ್ನಾಟಕದಲ್ಲಿ ಯಾವುದೇ ಜಿಲ್ಲೆಯಲ್ಲಿ ಟ್ರಾನ್ಸ್ಫರ್ ಮಾಡಿ ನಾವು ಬ್ಯಾಂಕಲ್ಲಿ ಮಾಡಿಸ್ಕೊಡ್ತೀವಿ. ಯಾವ ಬ್ಯಾಂಕ್ ಅಲ್ಲಿ ಟೈಪ್ ಆಗಿದೆ ಸರ್ ಕೊಡಕ್ ಮಹಿಂದ್ರ ಇದೆ, ಮತ್ತೆ IDFC ಬ್ಯಾಂಕ್ ಅಂತ ನಾವು ಡಾಕ್ಯುಮೆಂಟ್ ಏನ್ ತರಬೇಕಾಗುತ್ತೆ ಸರ್? ಕೇಳಕ್ಕೆ ಅಂತಲ್ಲ ಸರ್, ಆಧಾರ್ ಮ್ಯಾಕ್ಸಿಮಮ್ ಮಿನಿಮಮ್ ಕಮ್ಮಿನೇ ತಗೊಂಡ್ವಿ ಸರ್. ಟೋಟಲ್ ಇವತ್ತು ಎಷ್ಟು ಕಾಪ್ ಇದೆ ಸರ್? ಟೋಟಲ್ ಸರ್ ಅದೊಂದು 40 ಕಾರ್ ಇದೆ ಸರ್. 40 ಸರ್. ಸೊ ಏನ್ ಪ್ರೈಸ್ ನಮ್ಮಲ್ಲಿ 1 ಲಕ್ಷದಿಂದ 30 ಲಕ್ಷವರೆಗೂ ಇದೆ. ಆಲ್ಟೋ ಕಾರ್ ಇಂದ ಹಿಡಿದು ಪಾರ್ಚ್ವರೆಗೂ ಇದೆ, BMW ವರೆಗೂ ಇದೆ ಸರ್. ಹೌದು, ನೀವು ನೋಡಿದ್ರಲ್ಲ, ನಮ್ಮ ಕಾರ್ ಮೇಲೆ ಸಿಗೋದು 1 ಲಕ್ಷದಿಂದ 30 ಲ್ಯಾಕ್ ಅನ್ನೋ ಗಾಡಿ ಇದೆ. ಯಾವ ಗಾಡಿಗಳಿದೆ, ಏನಿದೆ ಅಂತ ಅಂದ್ಬಿಟ್ಟು ನಾವು ಒಂದನೇ ತಿಳ್ಕೊಳ್ಳೋಣ ಸರ್. ಹಾಗಾದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಓಕೆ ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಮುಂದೆ ವ್ಯಾಗನ್ ಸರ್, ಇದ್ರ ಬಗ್ಗೆ ಡೀಟೇಲ್ಸ್. AC ಪವರ್ ಶೇರಿಂಗ್ ಬರುತ್ತೆ ಸರ್. ಹಾ ಸರ್. ಒಳ್ಳೆ ಗಾಡಿ ಸರ್, ಇದು ಒಳ್ಳೆ ಮೈಲೇಜ್ ಇದೆ, ಮೇಂಟೆನೆನ್ಸ್ ಗಾಡಿ. NXI ಗಾಡಿಗಳು. ಹಾ ಸರ್. ಇದು ಬಂದ್ಬಿಟ್ಟು 1,20,000 ಕೊಡ್ತಿದ್ದೆ. 1,20,000 ಕೊಟ್ ಮಾಡ್ತಾ ಇದ್ರು ಸರ್. ಹಾಗಾದ್ರೆ ನೀವು ಇಂಟೀರಿಯರ್ ನೋಡ್ತಾ ಇರ್ಬೋದು, ವೆಲ್ ಮೇಂಟೈನ್ ಗಾಡಿ ಇದೆ. ಯಾರಾದ್ರೂ ನೀವು ಸ್ಮಾಲ್ ಬಜೆಟ್ ಅಲ್ಲಿ ವ್ಯಾಗನ್ ನೋಡ್ತಾ ಇರೋದು ಡೈರೆಕ್ಟ್ ಆಗಿ ಬಂದು ಮಾತಾಡ್ಕೊಂಡ್ರೆ ನಿಮ್ಗೆ ವೆಲ್ ಬಜೆಟ್ ಅಲ್ಲಿ ಸಿಗುತ್ತೆ ಫ್ರೆಂಡ್ಸ್. ನಮ್ಮ ಮುಂದೆ ಮಾರುತಿ ಸಿಯಾಜ್ ಇದೆ ಸರ್. ಇದ್ರ ಬಗ್ಗೆ ಗಾಡಿ ಸರ್ ZI ಸರ್. ಹೌದು ಸರ್. ಹಾ ಸರ್. ಶೇರಿಂಗ್ ಮೌಂಟ್ ಕಂಟ್ರೋಲ್, ಮ್ಯಾಗ್ನಿಟೋ, ಫಾಗ್ ಲ್ಯಾಂಪ್. ಹಾ ಸರ್. ಹಾ ಸರ್. ಇದೆ ಸರ್. ಲಕ್ಸುರಿಯಸ್ ವೆಹಿಕಲ್. ಹಾ ಸರ್. ಮಾಡಲು ಸೆಕೆಂಡ್ ಓನರ್ ZI ಸರ್. ಸರ್ ಏನ್ ಕೊಟ್ ಮಾಡ್ತಾ ಇದ್ದಾರೆ ಗಾಡಿ? 5,45,000 ಕೊಡ್ತೀನಿ. 5,45,000 ಹೇಳ್ತಿದ್ದಾರೆ ಫ್ರೆಂಡ್ಸ್. ಯಾರಾದ್ರೂ ನೀವು ನೋಡ್ತಾ ಇದ್ರೆ ಒಂದು ಲಕ್ಸುರಿ ಗಾಡಿ ಸರ್, ಒಳ್ಳೆ ಮೈಲೇಜ್ ಗಾಡಿ ಸರ್. ಒಳ್ಳೆ ಮೈಲೇಜ್ ಗಾಡಿ ಅಂದ್ರೆ ಫೈನಲ್ ಅಂದ್ರೆ ಎಷ್ಟು ರೈಟ್ ಮಾಡ್ತೀರಾ ಸರ್? 535 ಕೊಡ್ತೀನಿ. ಫೈನಲ್ ಅಂದ್ರೆ 535 ಮಾಡ್ತಿದ್ದಾರೆ ಫ್ರೆಂಡ್ಸ್. ನೀವು ಯಾರಾದ್ರೂ ನೋಡ್ತಾ ಇದ್ರೆ ನೀವು ಡೈರೆಕ್ಟ್ ಆಗಿ ಬಂದು, ಒಂದು ಸಿಡಾನ್ ಗಾಡಿ, ಬೆಸ್ಟ್ ಗಾಡಿ ಇದೆ, ನೀವು ಡೈರೆಕ್ಟ್ ಆಗಿ ಬಂದು ಮಾತಾಡ್ಕೋಬಹುದು ಸರ್. ಬ್ರೀಜಾ ಬಗ್ಗೆ ಸ್ವಲ್ಪ ಡೀಟೇಲ್ಸ್. ಸರ್. ಹಾ ಸರ್. ಟಾಪ್ ಎಂಡ್ ಮಾಡಲು ಗಾಡಿ ಇದು. 2016 ಮಾಡಲು, ಸಿಂಗಲ್ ಓನರ್ ಸರ್. 2016 ಮಾಡಲು, ಸಿಂಗಲ್ ಓನರ್. 82,000 ಓಡಿದೆ ಸರ್. ಹಾ ಸರ್. ಗಾಡಿ ನೋಡಿದ್ರೆ ಸರ್ ತುಂಬಾ ನೀಟ್ ಇದೆ ಸರ್. ಸರ್ ಏನ್ ಕೊಟ್ ಮಾಡ್ತಾ ಇದ್ದಾರೆ ಸರ್ ಗಾಡಿ? 7,40,000 ಕೊಟ್ಬಿಡ್ತಾರೆ. 7,40,000 ಕೊಟ್ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್. ನೀವು ನೋಡ್ತಾ ಇರ್ಬೋದು, ಗಾಡಿ ಯಾವ್ದು ಡೆಂಟ್ ಆಗ್ಲಿ ಮತ್ತೆ ಸ್ಕ್ರಾಚಸ್ ಆಗ್ಲಿ ಯಾವ್ದು ಇದೆ, ಔಟ್ಲುಕ್ ತುಂಬಾ ಚೆನ್ನಾಗಿದೆ. ಯಾರಾದ್ರೂ ನೀವು ನೋಡ್ತಾ ಇದ್ರೆ ಡೈರೆಕ್ಟ್ ಆಗಿ ಬಂದು ಫೇಸ್ ಟು ಫೇಸ್ ಇಲ್ಲ ಡೆಸ್ಕ್ ಕುತ್ಕೊಂಡು ಮಾತಾಡಿದ್ರೆ ಆದಷ್ಟು ನಿಮ್ಗೆ ರೀಸನಬಲ್ ರೇಟ್ ಆಗುತ್ತೆ ಫ್ರೆಂಡ್ಸ್. ರಿಡ್ಜ್ ಬಗ್ಗೆ ಡೀಟೇಲ್ಸ್ ಹೇಳ್ತೀರಾ ಸರ್? ಎಷ್ಟು ಕಿಲೋಮೀಟರ್ ಡ್ರಿವನ್ ಆಗಿದೆ ಸರ್? 72 ಅಷ್ಟೇ ಸರ್ ಫ್ರೆಂಡ್ಸ್. 72,000 ಡ್ರಿವನ್ ಆಗಿದೆ. ನೀವು ನೋಡ್ತಾ ಇರ್ಬೋದು. ಇಂಟೀರಿಯರ್ ನೀವು ನೋಡೋದಾದ್ರೆ ಗಾಡಿ ಇಂಟೀರಿಯರ್ ತುಂಬಾನೇ ಚೆನ್ನಾಗಿದೆ. ನೀವು ನೋಡ್ತಾ ಇರ್ಬೋದು, ಗಾಡಿ ಏನಾದ್ರು ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಎಲ್ಲ ಬರುತ್ತೆ. ನೀವು ಡೈರೆಕ್ಟ್ ಆಗಿ ಬಂದು ಮಾತಾಡ್ಕೊಂಡ್ರೆ ಆದಷ್ಟು ಒಂದು ರೀಸನಬಲ್ ರೇಟ್ ಆಗುತ್ತೆ ಸರ್. ಎಷ್ಟಿನ ಬಗ್ಗೆ ಡೀಟೇಲ್ಸ್ ಸರ್? ವೆಹಿಕಲ್ ಆಗ. ಹಾ ಸರ್. 2006 ಮಾಡಲ್ ಸರ್ ಇದು. ಹಾ ಸರ್. ಸಿಂಗಲ್ ಓನರ್ ಇದೆ ಸರ್ ಇದು. ಎಸ್ ಸರ್. ಸಿಂಗಲ್ ಓನರ್ ಇದೆ. 1,40,000 ಕೊಡ್ತೀನಿ ಸರ್. VXI ಸರ್. 1,40,000 ಕೊಟ್ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್. ನೀವು ನೋಡ್ತಾ ಇರ್ಬೋದು, ಗಾಡಿ ಇದು ಕೂಡ ಎಸ್ಟಿಮ್ ಅಂತಾರೆ. ನೀವು ನೋಡ್ತಾ ಇರ್ಬೋದು, ಒಂದು ಅಂತ ಹೇಳ್ಬೋದು, ತುಂಬಾನೇ ಚೆನ್ನಾಗಿದೆ. ಯಾರಾದ್ರೂ ನೀವು ನೋಡ್ತಾ ಇದ್ರೆ ಡೈರೆಕ್ಟ್ ಆಗಿ ಬಂದು ಮಾತಾಡ್ಬೋದು. ನಮ್ ಕಡೆ ಮಾರುತಿ ರಿಡ್ಜ್ ಇನ್ನೊಂದು ಗಾಡಿ ಇದೆ ಸರ್. ಇದ್ರ ಬಗ್ಗೆ ಡೀಟೇಲ್ಸ್ ಸರ್. ಇಟ್ಸ್ VXI. ಹಾ ಸರ್. 12 ಮಾಡಲ್, 12 ಮಾಡಲ್ ಸರ್. ಹಾ ಸರ್. ಹಾ ಸರ್. 3 ಕಾಲು ಹೇಳ್ತಿದ್ದಾರೆ, ಮೀನ್ಸ್ 3,15,000 ಹೇಳ್ತಾ ಇದ್ದಾರೆ. ನೀವು ನೋಡ್ತಾ ಇರ್ಬೋದು ಫ್ರೆಂಡ್ಸ್. ನೀವು ಯಾರಾದ್ರೂ ನೋಡ್ತಾ ಇದ್ರೆ ಗಾಡಿ ರಿಡ್ಜ್ ಗಾಡಿ ತುಂಬಾನೇ ಅಲ್ಟಿಮೇಟ್ ಗಾಡಿ ಇದೆ, ಮತ್ತೆ ಕಲರ್ ಕೂಡ ತುಂಬಾನೇ ಚೆನ್ನಾಗಿದೆ ಸರ್. ಏನ್ ಕೊಟ್ ಮಾಡ್ತೀರಾ? 25 ಫೈನಲ್ ಹೇಳ್ತಿದ್ದಾರೆ ಫ್ರೆಂಡ್ಸ್. ಯಾರಾದ್ರೂ ನೀವು ನೋಡ್ತಾ ಇದ್ರೆ ರಿಡ್ಜ್ ಗಾಡಿ ಡೈರೆಕ್ಟ್ ಆಗಿ ಬಂದು ಮಾತಾಡ್ಬೋದು ಫ್ರೆಂಡ್ಸ್. ನಮ್ಮ ಮುಂದೆ ಈಕೋ ಪಡ್ಸಿ ಸರ್. ಇದ್ರ ಬಗ್ಗೆ ಡೀಟೇಲ್ಸ್. ಇದು ಸ್ಪೋರ್ಟ್ಸ್ ಸರ್. ಹಾ ಸರ್. 2013 ಮಾಡಲು. ಎಸ್ ಸರ್. ವೆಹಿಕಲ್. ಹಾ ಸರ್. ತುಂಬಾ ಗಾಡಿ ನೋಡ್ಬೋದು ನೀವು. ಗಾಡಿ ಇಂಟೀರಿಯರ್ ನೋಡ್ಬೋದು, ಗಾಡಿ ಟೈರ್ಗಳು ನೋಡ್ಬೋದು. 35,000 ಕೊಡ್ತೀನಿ ಸರ್. 4,35,000 ಫೈನಲ್ ಕೊಟ್ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್. ಇಂಟೀರಿಯರ್ ನೋಡಿದ್ರೆ ತುಂಬಾ ವೆಲ್ ಮೇಂಟೈನ್ ಇಂಟೀರಿಯರ್ ಇದೆ. ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲಾನು ಇದೆ, ಮತ್ತೆ 2 ಏರ್ ಬ್ಯಾಗ್ಸ್ ಬರುತ್ತೆ. ಗಾಡಿ ಯಾರು ನೋಡ್ತಾರೆ ಸ್ಪೋರ್ಟ್ಸ್ ಇಕೋನ ನೀವು ಡೈರೆಕ್ಟ್ ಆಗಿ ಬಂದು ಮಾತಾಡಿದ್ರೆ ಒಂದು ಒಳ್ಳೆ ಬಜೆಟ್ ಅಲ್ಲಿ ಗಾಡಿ ಸಿಗುತ್ತೆ ಫ್ರೆಂಡ್ಸ್. ಹೋಲ್ಸುವಾಗ ನೀವು ನೋಡ್ತಾ ಇದ್ದಾರೆ ಸರ್. ಇದ್ರ ಬಗ್ಗೆ ಡೀಟೇಲ್ಸ್. ಹಾ ಸರ್. 2012. ಹಾ ಸರ್. ಕಂಫರ್ಟ್ ಲೈನ್ ಸರ್ ಇದು. ಹಾ ಸರ್. ಇದರಲ್ಲಿ ಟ್ರೆಂಡ್ ಲೈನ್, ಕಂಫರ್ಟ್ ಲೈನ್, ಐಲೈನ್ 3 ಬರುತ್ತೆ. ಹಾ ಸರ್. ಇದು ಕಂಫರ್ಟ್ ಲೈನ್, AC ಪವರ್ ಶೇರಿಂಗ್, ಪವರ್ ಮೇಲೆ ಬರುತ್ತೆ. ಎಸ್ ಸರ್. 4 ಹೊಸ ಟೈರ್ ಇದೆ. 12 ಮಾಡಿದ್ದು. ಎಸ್ ಸರ್. ಇದೊಂದು 3,15,000 ಕೊಡ್ತೀನಿ ಸರ್. 3,15,000 ಹೇಳ್ತಿದ್ದಾರೆ ಫ್ರೆಂಡ್ಸ್. ನೀವು ನೋಡ್ತಾ ಇರೋದು ಒಂದು ಡೀಸೆಲ್ ಗಾಡಿ, ಡೀಸೆಲ್ ವೇರಿಯೇಷನ್ ಅಂತ ಹೇಳ್ಬೋದು. ನೀವು ನೋಡ್ತಾ ಇರ್ಬೋದು, ಗಾಡಿ ಬ್ಲಾಕ್ ಕಲರ್ ಇದೆ. ಯಾವುದೇ ಕಲರ್ ಆಗ್ಲಿ ಮತ್ತೆ ಯಾವುದೇ ಡೆಂಟಸ್ ಆಗ್ಲಿ, ಟೈರ್ ಕಂಡೀಷನ್ ಕೂಡ, ಟೈರ್ ಕೂಡ ಹೊಸ 4 ನ್ಯೂ ಟೈರ್ಸ್ ಇದೆ. ನೀವು ನೋಡ್ತಾ ಇರ್ಬೋದು. ಯಾಕೆಂದ್ರೆ ಕೆಲವರಿಗೆ ಬ್ಲಾಕ್ ಕಲರ್ ಅಂತಂದ್ರೆ ಒಂದು ಕ್ರೇಜ್ ಇರುತ್ತೆ. ಯಾರಾದ್ರೂ ನೋಡ್ತಾ ಇದ್ರೆ ಡೈರೆಕ್ಟ್ ಆಗಿ ಬಂದು, ವೋಲ್ಕ್ಸ್ವ್ಯಾಗನ್ ಪೋಲೋ ಇದೆ, ಡೈರೆಕ್ಟ್ ಆಗಿ ಬಂದು ನೀವು ಮಾತಾಡ್ಬೋದು.
ಎಡಿಷನ್ ಅಂತ ಹಂಗಾಗಿ ಈ ತರ ಸ್ಟಿಕ್ಕರ್ ಬಂದಿದೆ ಸರ್ ಇದು. ಹಾ ಸರ್. 2015 ಮಾಡಲು. ಎಸ್ ಸರ್. ಸಿಂಗಲ್ ಓನರ್ ಸರ್ ಇದು. ಕಿಲೋಮೀಟರ್ 60,000 ಓಡಿದೆ ಸರ್. ಹಾ ಸರ್. ಅಪ್ ಟು ಡೇಟ್ ಶೋರೂಮ್ ಮೇಂಟೈನ್ ಸಿಗುತ್ತೆ ನಿಮಗೆ. ಎಸ್ ಸರ್. ಗಾಡಿ ತುಂಬಾ ನೀಟಾಗಿದೆ ಸರ್. ಪೆಟ್ರೋಲ್ VXI ಹಾ ಸರ್. 5,35,000 ಹೇಳ್ತೀನಿ ಸರ್. 15 ಮಾಡಲು ಸರ್. 5,35,000 ಹೇಳ್ತಾರೆ. 15 ಮಾಡೆಲ್ ಫ್ರೆಂಡ್ಸ್. ನೀವು ಹೇಳ್ತಾರೆ ನೋಡ್ತಾ ಇರೋದು ಒಂದು ಡೀಸೆಂಟ್ ಕಲರ್ ಅಂತಂದ್ರೆ ವೈಟ್ ಕಲರ್. ನೀವು ಯಾರಾದ್ರೂ ನೋಡ್ತಾ ಇದ್ರೆ ಗಾಡಿ ಔಟ್ ಸೈಡ್ ನೋಡಿ ತುಂಬಾನೇ ಚೆನ್ನಾಗಿದೆ. ಸೊ ನೀವು ಅದೇ ಇಂಟೀರಿಯರ್ ನೋಡ್ತಾ ಇದ್ರೆ ಸ್ವಿಫ್ಟ್, ನೀವು ಮಾರುತಿ ಸ್ವಿಫ್ಟ್ ನೋಡ್ತಾ ಇರೋದು ಅಲ್ಟಿಮೇಟ್ ಗಾಡಿ. ಯಾಕೆಂದ್ರೆ ಗಾಡಿ ಮೆಮೊರಿ ಸರ್, ಇದು ಓನರ್ ಹಾಕಿಸಿರೋದ ಸರ್ ಸೀಟು? ಹೌದು ಸರ್. ಸೊ ಓನರ್ ಸೀಟೇ ಬರುತ್ತೆ. ನೀವು ನೋಡ್ತಾ ಇರ್ಬೋದು ತುಂಬಾ ವೆಲ್ ಮೇಂಟೈನ್ ಇಂಟೀರಿಯರ್ ಇದೆ. ನೀವು ಡ್ಯಾಶ್ ಬೋರ್ಡ್ ನೋಡ್ತಾ ಇರ್ಬೋದು, ಮತ್ತೆ ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ, ಮತ್ತೆ ಗಾಡಿದು ಔಟ್ಲುಕ್ ಹೇಗಿದೆ ಹಾಗೆ ಇಂಟೀರಿಯರ್ ಕೂಡ ಅಷ್ಟೇ ಚೆನ್ನಾಗಿ ಮಾಡ್ತಿದ್ದಾರೆ. ಯಾರಾದ್ರೂ ನೀವು ನೋಡ್ತಾ ಇರೋದ್ರೆ ಗಾಡಿನ ಡೈರೆಕ್ಟ್ ಆಗಿ ಬಂದು ಮಾತಾಡ್ಬೋದು ಸರ್. ನಮ್ಮ ವ್ಯೂವರ್ಸ್ ಇನ್ ಕೇಸ್ ಫೋನ್ ಮಾಡಿದ್ರೆ ಎಷ್ಟು ಮಾಡ್ಬೋದು ಸರ್ ನೀವು? ಫೈನಲ್ ಕೊಟ್ಬಿಡ್ತೀನಿ ಸರ್. ಫ್ರೆಂಡ್ಸ್ ನೀವು ಹೇಳ್ತಾ ಇದ್ದಾರೆ 515 ಫೈನಲ್ ಹೇಳ್ತಾ ಇದ್ದಾರೆ. ಫ್ರೆಂಡ್ಸ್ ಯಾರಾದ್ರೂ ನೀವು ನೋಡ್ತಾ ಇದ್ರೆ ಡೈರೆಕ್ಟ್ ಆಗಿ ಬಂದು, ಹೊಸ ವ್ಯೂವರ್ಸ್ಗೂ ಅಷ್ಟೇ ಹೇಳ್ತೀನಿ, ಹಳೆ ವ್ಯೂವರ್ಸ್ಗೂ ಹೇಳ್ತೀನಿ, ನೀವು ಡೈರೆಕ್ಟ್ ಆಗಿ ಗಾಡಿ ನೋಡಿದ್ರೆ ಅಲ್ಟಿಮೇಟ್ ಗಾಡಿ ಇದೆ. ನೀವು ಡೈರೆಕ್ಟ್ ಆಗಿ ಬಂದು ಮಾತಾಡ್ಬೋದು. ಆಟೋ ಬಗ್ಗೆ ಸರ್. ಸರ್ ಆಲ್ಟೋ. ಹಾ ಸರ್. ಆಲ್ಟೋ 8 ಸರ್ ಇದು. ಎಸ್ ಸರ್. 2019 ಮಾಡಲು ಸರ್ ಇದು. ಎಸ್ ಸರ್. ಸೆಕೆಂಡ್ ಓನರ್ 63,000 ಕಿಲೋಮೀಟರ್ ಓಡಿದೆ. ಎಸ್ ಸರ್. ನೋಡ್ಬೋದು ನೀವು, ಗಾಡಿ ತುಂಬಾ ಕಂಡೀಷನ್ ಆಗಿದೆ. ಹಾ ಸರ್. ಗಾಡಿ ಬೆಂಗಳೂರು ಸಿಟಿನ ನೋಡ್ಲಿಕ್ಕೆ. ಎಸ್ ಸರ್. ಕೂಡ ಇದೆ. ಹಾ ಸರ್. ಇಲ್ಲೇ AC ಪವರ್ ಶೇರಿಂಗ್ ಎಲ್ಲ ಬರ್ತದೆ ಸರ್ ಇದು. ಪವರ್ ಸ್ಟೈರಿಂಗ್ AC 3,35,000 ಕೊಡ್ತೀನಿ ಸರ್. 3,35,000 ಅಂದ್ರೆ ಸ್ವಲ್ಪ ನೆಗೋಷಿಯಬಲ್ ಇರ್ಬೋದಾ ಸರ್ ಗಾಡಿ? ನಿಮ್ ಹೆಸರ್ಕೊಂಬಂದ್ರೆ, ಹಾ ಸರ್. ಚಾಲ್ ಹೆಸರ್ಕೊಂಬಂದ್ರೆ ಹಾ ಸರ್. ಮಾಡ್ಕೊಡ್ತೀನಿ. ಫ್ರೆಂಡ್ಸ್ ನೀವು ಹೇಳ್ತಾ ಇದೀನಲ್ಲ ನೋಡಿ, ಒಂದು ಒಳ್ಳೆ ಬಜೆಟ್ ಅಲ್ಲಿ ಒಳ್ಳೆ ಗಾಡಿ ಬೇಕು ಅಂತಂದ್ರೆ ನಮ್ಮ ಶ್ರೀ ಸಾಯಿ ಶೋರೂಮ್ ಒಳ್ಳೆ ಶೋರೂಮ್. ನೀವು ಯಾರಾದ್ರೂ ನೀವು ನೋಡ್ತಾ ಇದ್ರೆ ಮಾರುತಿ ಸುಜುಕಿಯಲ್ಲಿ ಒಳ್ಳೆ ಗಾಡಿಗಳಿದೆ. ನೀವು ಬಂದು ಡೈರೆಕ್ಟ್ ಆಗಿ ಮಾತಾಡಿ ಒಳ್ಳೆ ಪ್ರೈಸ್ ಅಲ್ಲಿ ಮಾಡ್ಕೊಂಡು ಹೋಗ್ಬೋದು ಫ್ರೆಂಡ್ಸ್. 2005 ಮಾಡಲು. ಹಾ ಸರ್. 1,10,000 ಕೊಡ್ತೀನಿ ಸರ್. LXI AC ಪವರ್ ಶೇರಿಂಗ್, FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಸರ್. FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಫ್ರೆಂಡ್ಸ್. ನೀವು ನೋಡ್ತಾ ಇರ್ಬೋದು ಗಾಡಿ. ನಾನು ಆಲ್ಟೋ ಒಂದು ಓಲ್ಡ್ ವರ್ಸನ್. ನೀವು ತುಂಬಾನೇ ಚೆನ್ನಾಗಿದೆ ಗಾಡಿ ಸರ್. ಟೈರ್ ಕಂಡೀಷನ್ ಕೂಡ 60-65% ಇದೆ. ನೀವು ಯಾವುದೇ ಖರ್ಚೆ ಏನು ಗಾಡಿ ಇಲ್ಲ. ನೀವು ಇಂಟೀರಿಯರ್ ನೋಡೋದಾದ್ರೆ ಗಾಡಿದು AC ಮತ್ತೆ ಪವರ್ ಸ್ಟೇರಿಂಗ್ ಮತ್ತೆ ಸೀಟು ಕೂಡ ತುಂಬಾನೇ ಚೆನ್ನಾಗಿದೆ. ಅಂದ್ರೆ ಸೀಟ್ ಬಂದ್ರೆ ಕಂಪ್ನಿ ಸೀಟೇ ಇದೆ. ನೀವು ಇನ್ನೂವರೆಗೂ ನೀವು ಯಾರಾದ್ರೂ ನೋಡ್ತಾ ಇರೋ ಡೈರೆಕ್ಟ್ ಆಗಿ ಬಂದು ಮಾತಾಡ್ಕೊಂಡು, ಒಂದು ಫ್ಯಾಮಿಲಿಗೆ ಒಂದು ಲೋ ಬಜೆಟ್ ಗಾಡಿ ಅಂತಾನೆ ಹೇಳ್ಬೋದು. ನೀವು ಡೈರೆಕ್ಟ್ ಆಗಿ ಬಂದು ಮಾತಾಡ್ಕೊಂಡು ಗಾಡಿನ ನೀವು ತಗೊಂಡು ಹೋಗ್ಬೋದು ಫ್ರೆಂಡ್ಸ್. SX4 ಇದೆ ಫ್ರೆಂಡ್ಸ್. ಸರ್ ಇದ್ರ ಬಗ್ಗೆ ಡೀಟೇಲ್ಸ್. 920 ಸರ್. ಹಾ ಸರ್. SX4 ಆಟೋಮೆಟಿಕ್ ಸರ್ ಗಾಡಿ. 2 lakhs ಕೊಟ್ ಮಾಡ್ತಾ ಇದಾರೆ ಫ್ರೆಂಡ್ಸ್. ನೀವು ನೋಡ್ತಾ ಇರ್ಬೋದು ಗಾಡಿ ಆಟೋಮೆಟಿಕ್ ಗಾಡಿ SX4 ಮಾರುತಿ ಸುಜುಕಿ. ನೀವು ಯಾರಾದ್ರೂ ನೋಡ್ತಾ ಇದ್ರೆ ಒಂದು ಲೋ ಬಜೆಟ್ ಅಲ್ಲಿ ಒಂದು ಸಿಡನ್ ಗಾಡಿ ಸಿಗುತ್ತೆ. ನೀವು ಡೈರೆಕ್ಟ್ ಆಗಿ ಬಂದು ಮಾತಾಡ್ಕೊಂಡು ತಗೊಳ್ಳಿ. 2014 ಸರ್. ಹಾ ಸರ್. VDI. ಹಾ ಸರ್. 2014. ಎಸ್ ಸರ್. ಸಿಂಗಲ್ ಓನರ್ ಗಾಡಿ ಸರ್. ನೋಡಬಹುದು ಒಳಗಡೆ ಎಲ್ಲ ಇಂಟೀರಿಯರ್ ಎಲ್ಲ ಬಂದ್ಬಿಡೋದೆ ಗಾಡಿ. ಸಿಂಗಲ್ ಓನರ್ 4,50,000 ಇದೆ. ನೆಗೋಷಿಯಬಲ್ ಪ್ರೈಸ್. ಯಾರಾದ್ರೂ ನೀವು ನೋಡ್ತಾ ಇದ್ರೆ ಮಾರುತಿ ಸ್ವಿಫ್ಟ್ VDI ವರ್ಷನ್ ಯಾರಾದ್ರೂ ನೀವು ನೋಡ್ತಾ ಇರೋದು ಡೈರೆಕ್ಟ್ ಆಗಿ ಬಂದು ನೀವು ಮಾತಾಡ್ಕೊಂಡು ತಗೊಳ್ಬಹುದು ಫ್ರೆಂಡ್ಸ್. 2011 ಸರ್. ಹಾ ಸರ್. LXI to VXI ಆಗಿದೆ ಇದು. ಎಸ್ ಸರ್. ಥರ್ಡ್ ಓನರ್ ಆಗಿದೆ. ಇದು ಬಂದ್ಬಿಟ್ಟು ಬೆಲೆ 2,40,000 ಕೊಡ್ತಿದ್ದಾರೆ. 2,40,000 ಎಂಟ್ ಮಾಡ್ತಿದ್ದಾರೆ. ಮತ್ತೆ ಹಾ. LXI to VXI ಥರ್ಡ್ ಓನರ್ 2,40,000. 2,40,000 ಹೇಳ್ತಿದ್ದಾರೆ. ಇಲ್ಲಿ ಏನಂದ್ರೆ ಈ ಶೋರೂಮ್ ಅಲ್ಲಿ ನಮ್ಮ ಸಾಯಿ ಚೈತನ್ಯ ಶೋರೂಮ್ ಅಲ್ಲಿ ಏನು ಅಂತಂದ್ರೆ ಒಂದು ರಿಡ್ಜ್ ಧಮಾಕನೆ ಅಂತಾನೆ ಹೇಳ್ಬೋದು. ನೀವು ಯಾರಾದ್ರೂ ನೀವು ನೋಡ್ತಾ ಇದ್ರೆ ಒಂದಲ್ಲ ಅಂದ್ರೆ ಎರಡಲ್ಲ 3 5-6 ಗಾಡಿಗಳಿದೆ ಫ್ರೆಂಡ್ಸ್. ಯಾರಾದ್ರೂ ನೀವು ನೋಡ್ತಾ ಇರೋ ರಿಡ್ಜ್ ಗಾಡಿಗಳನ್ನ ಡೈರೆಕ್ಟ್ ಆಗಿ ಬಂದು ನೀವು ಮಾತಾಡ್ಕೊಂಡು ಗಾಡಿನ ಚೆಕ್ ಮಾಡ್ಕೊಂಡು ಒಂದ್ಸತಿ ಎಲ್ಲ ಸತಿ ಚೆಕ್ ಮಾಡ್ಕೊಂಡು ನೀವು ಗಾಡಿ ತಗೊಂಡು ಹೋಗ್ಬೋದು ಫ್ರೆಂಡ್ಸ್. ಫ್ರೆಂಡ್ಸ್ ನೀವು ಇನ್ನೊಂದು ರಿಡ್ಜ್ ನೋಡ್ಬೋದು ಸರ್. ಇದ್ರ ಬಗ್ಗೆ ಡೀಟೇಲ್ಸ್. 2014 ಸರ್. ಸಿಂಗಲ್ ಓನರ್. ಸಿಂಗಲ್ ಓನರ್ VDI ಸರ್. ಡೀಸೆಲ್ ವೆಹಿಕಲ್. ಹಾ ಸರ್. 14 ಸಿಂಗಲ್ ಓನರ್ ಡೀಸೆಲ್ ವೆಹಿಕಲ್. 83,000 ಓಡಿದೆ. ಇದು ಬಂದ್ಬಿಟ್ಟು ನಿಮ್ಗೆ 4,35,000 ಕೊಡ್ತೀನಿ ಸರ್. 4,35,000 ಕೊಡ್ತೀನಿ. 4,25,000 ಫೈನಲ್ ಹೇಳ್ತಿದ್ದಾರೆ ಫ್ರೆಂಡ್ಸ್. ನೀವು ನೋಡ್ತಾ ಇದ್ದಾರೆ ರಿಡ್ಜ್ ಒಂದು ವೆರಿ ಗುಡ್ ಮೇಂಟೈನ್ ಗಾಡಿನೇ ಅಂತ ಹೇಳ್ಬೋದು. ಟೈರ್ ಕಂಡೀಷನ್ ಕೂಡ ತುಂಬಾ ಚೆನ್ನಾಗಿದೆ. ಇಂಟೀರಿಯರ್ ಕೂಡ ಅಲ್ಟಿಮೇಟ್ ಆಗಿದೆ. ನೀವು ನೋಡ್ತಾ ಇರ್ಬೋದು ಇಂಟೀರಿಯರ್ ಕೂಡ ತುಂಬಾ ಲೆದರ್ ಸೀಟ್ ಗಳಿದೆ. ನೀವು ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ನೀವು ಯಾರಾದ್ರೂ ನೀವು ನೋಡ್ತಾ ಇದ್ರೆ ಡೈರೆಕ್ಟ್ ಆಗಿ ಬಂದು ಒಂದ್ಸತಿ ಎಲ್ಲ ಎಲ್ಸತಿ ಚೆಕ್ ಮಾಡ್ಕೊಂಡು ಗಾಡಿನ ನೀವು ಆರಾಮಾಗಿ ನೀವು ನೋಡ್ಕೊಂಡು ನೀವು ತಗೊಂಡು ಹೋಗ್ಬೋದು ಫ್ರೆಂಡ್ಸ್. ಇವತ್ತಿನ ನೀವು ನೋಡ್ತಾ ಇರ್ಬೋದು ನಮ್ಮ ಮುಂದೆ ಒಂದು ಓಮಿನಿ ಇದೆ. ಯಾಕೆಂದ್ರೆ ಓಮಿನಿ ಒಂದು ಬಿಸ್ನೆಸ್, ಸಣ್ಣ ಪುಟ್ಟ ಬಿಸ್ನೆಸ್ಗೆ ಮತ್ತು ಬಡವರ ಬಾದಾಮಿನಿ ಅಂತ ಹೇಳ್ಬೋದು. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳ್ತೀರಾ? 2017 ಮಾಡಲ್. ಹಾ ಸರ್. ಸಿಂಗಲ್ ಓನರ್ ಸರ್. 7 ಸೀಟರ್ ವೆಹಿಕಲ್. ಹಾ ಸರ್. 3,30,000. 3,30,000 ಫೈನಲ್ ಮಾಡ್ತಾ ಇದ್ದೀರಾ ಫ್ರೆಂಡ್ಸ್. ನೀವು ನೋಡ್ತಾ ಇರ್ಬೋದು 7 ಸೀಟರ್ ಗಾಡಿ ಓಮಿನಿ. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಯಾರಾದ್ರೂ ನೀವು ಓಮಿನಿ ನೋಡ್ತಾ ಇದ್ರೆ ಒಂದು ಸಣ್ಣ ಪುಟ್ಟ ಬಿಸ್ನೆಸ್ ಆಗಲಿ, ಯಾವ್ದಾದ್ರು ತೋಟದಲ್ಲಿ ಕೆಲಸ ಮಾಡೋದಕ್ಕಾಗಲಿ, ನೀವು ಯಾವ್ದಾದ್ರು ಒಂದು ನೀವು ಗಾಡಿ ನೋಡ್ತಾ ಇದ್ರೆ ಡೈರೆಕ್ಟ್ ಆಗಿ ಬಂದು ನೀವು ಮಾತಾಡ್ಕೊ. ಈ ಗಾಡಿ ಬಗ್ಗೆ ಡೀಟೇಲ್ಸ್. 2009 ಸರ್. 2009 ಮಾಡಲು VXI ವೆಹಿಕಲ್. ಸೆಕೆಂಡ್ ಓನರ್ ಸರ್. 3,25,000 ಕೊಡ್ತೀನಿ. 3,25,000 ಹೇಳ್ತಾ ಇದ್ದಾರೆ ಫ್ರೆಂಡ್ಸ್. ನೀವು ಮಾರುತಿ ಸ್ವಿಫ್ಟ್ ಡಿಸೈರ್ ಇದೆ ಗಾಡಿ ಮುಂದೆ ಇದೆ. ನೀವು ಆರಾಮಾಗಿ ನೀವು ನೋಡಿ ತಗೊಳ್ಬಹುದು ಫ್ರೆಂಡ್ಸ್. ಯಾಕೆಂದ್ರೆ ತುಂಬಾನೇ ವೆಲ್ ಮೇಂಟೈನ್ ಗಾಡಿ ಇದೆ. ಮತ್ತೆ ತುಂಬಾನೇ ಕಲರ್ ಕೂಡ ತುಂಬಾನೇ ಅಲ್ಟಿಮೇಟ್ ಇದೆ. ಮತ್ತೆ ಸ್ಕ್ರಾಚಸ್ ಮತ್ತೆ ಡೆಂಟಲ್ಸ್ ಯಾವ್ದು ಇಲ್ಲ ಸರ್. ಫೈನಲ್ ಅಂದ್ರೆ ಫೈನಲ್ ಎಷ್ಟು ಮಾಡ್ತೀರಾ ಸರ್ ಗಾಡಿ? 2,25,000 ಕೊಡ್ತೀನಿ. 2,50,000
3,15,000 ಹೇಳ್ತಾ ಇದಾರೆ ಫ್ರೆಂಡ್ಸ್. ನೀವು ಡೈರೆಕ್ಟ್ ಆಗಿ ಬಂದು ಮಾತಾಡ್ಕೊಂಡು ಡೈರೆಕ್ಟ್ ಆಗಿ ಒಂದು ಆದಷ್ಟು ನೆಗೋಷಿಯಬಲ್ ರೇಟ್ ಮಾಡ್ಕೊಡ್ತಾರೆ ಫ್ರೆಂಡ್ಸ್. ನಮ್ಮ ಮುಂದೆ ಒಂದು i10 ಇದೆ, ಹೊಂಡಾ i10 ಇದೆ ಸರ್. ಇದ್ರ ಬಗ್ಗೆ ಡೀಟೇಲ್ಸ್. ಸರ್ ಇದು Hyundai i10 ಸರ್. 2,15,000 ಹೇಳ್ತಿದ್ದಾರೆ ಫ್ರೆಂಡ್ಸ್. ಒಂದು ಫಿಟ್ಟಿಗೆ ಒಂದು ಲೇಡೀಸ್ ಕೆಳಗೆ ಒಂದು ಕಂಫರ್ಟೇಬಲ್ ಡ್ರೈವಿಂಗ್ ಗಾಡಿ ಬೇಕು ಅಂತಂದ್ರೆ i10 ಅಂತಾನೆ ಹೇಳ್ಬೋದು. ನೀವು ನೋಡ್ತಾ ಇರೋದ ಗಾಡಿ ಔಟ್ ಲುಕ್ ತುಂಬಾನೇ ಚೆನ್ನಾಗಿದೆ. ಮತ್ತೆ ಇಂಟೀರಿಯರ್ ನೀವು ನೋಡೋದಾದ್ರೆ ಗಾಡಿದು ಇಂಟೀರಿಯರ್ ಕೂಡ ವೆಲ್ ಮೇಂಟೈನ್ ಇದೆ, ಇಂಟೀರಿಯರ್ ಇದೆ. ಮತ್ತೆ ಆಟೋಮೆಟಿಕ್ ಗಾಡಿ ಇದು. ಒಂದು ಆಟೋಮೆಟಿಕ್ ಅಂದ್ರೆ ಲೇಡೀಸ್ ಗಳಿಗೆ ಒಂದು ಡ್ರೈವಿಂಗ್ ತುಂಬಾನೇ ಚೆನ್ನಾಗಿದೆ. ನೀವು ಯಾರಾದ್ರೂ ನೋಡ್ತಾ ಇದ್ದಾರೆ ಡೈರೆಕ್ಟ್ ಆಗಿ ಬಂದು ನೀವು ಮಾತಾಡ್ಕೊಂಡು ನೀವು ಹೋಗ್ಬೋದು. ಗ್ರ್ಯಾಂಡ್ ಇದೆ ಸರ್. ಇದ್ರ ಬಗ್ಗೆ ಡೀಟೇಲ್ಸ್. ಹಾ ಸರ್. 2014 ಡ್ರಿವನ್ ಆಗಿದೆ. ನೀವು ನೋಡ್ತಾ ಇರಬಹುದು ಇಂಟೀರಿಯರ್ ವೆಲ್ ಮೇಂಟೈನ್ ಇಂಟೀರಿಯರ್ ಇದೆ. ಮತ್ತೆ ಟಚ್ ಸ್ಕ್ರೀನ್ ಇದೆ ಸರ್. 15,000 ಹೇಳ್ತಿದ್ದಾರೆ, ಅದು ಕೂಡ ನೆಗೋಷಿಯಬಲ್ ಇದೆ. ನೀವು ಯಾರಾದ್ರೂ ನೀವು ನೋಡ್ತಾ ಇದ್ರೆ ಗಾಡಿ i10 ಒಂದಲ್ಲ ಅಂದ್ರೆ 2 ಇದೆ. ನೀವು ಗಾಡಿನ ನೀವು ನೋಡ್ಕೊಂಡು ಆರಾಮಾಗಿ ತಗೊಳ್ಬಹುದು. ಆಲ್ಟೋ ಇದೆ ಸರ್. ಇದ್ರ ಬಗ್ಗೆ ಡೀಟೇಲ್ಸ್. ಬ್ಲಾಕ್ ಲೈಟ್ ಬ್ಲೂ ಲೈಟ್ ಕಾಣ್ತಾ ಇದೆ. ಹಾ ಸರ್. 2012 ಸರ್. 2012 ಮಾಡಲು. ಹಾ ಸರ್. ಸರ್ ಎಸಿ ಪವರ್ ಸ್ಟೇರಿಂಗ್ ಎಲ್ಲ ಬರುತ್ತೆ. ಹಾ ಸರ್. ಇದು ಬಂದು 2,35,000 ಸರ್. 2,35,000 ಹೇಳ್ತಿದ್ದಾರೆ. ಆಲ್ಟೋ ZX 12 ಮಾಡಲ್ ನೀವು ನೋಡ್ತಾ ಇರಬಹುದು. ಟೈರ್ ಕಂಡೀಷನ್ ಕೂಡ ತುಂಬಾ ಚೆನ್ನಾಗಿದೆ. ಒಂದು ವೆಲ್ ಮೇಂಟೈನ್ ಗಾಡಿ ಅಂತ ಅನ್ಬೋದು. ಆಲ್ಟೋ ಬ್ಲಾಕ್ ಕಲರ್ ಗಾಡಿ. ಯಾರು ನೀವು ನೋಡ್ತಾ ಇರೋದು ಡೈರೆಕ್ಟ್ ಆಗಿ ಬಂದು ಮಾತಾಡ್ಕೊಂಡು ನೀವು ಒಂದು ನೆಗೋಷಿಯಬಲ್ ರೈಟ್ ಅಲ್ಲಿ ಫೇಸ್ ಟು ಫೇಸ್ ಕುತ್ಕೊಂಡು ಮಾತಾಡಿದ್ರೆ ಆದಷ್ಟು ನಿಮ್ಗೆ ಒಂದು ಒಳ್ಳೆ ಬಜೆಟ್ ಅಲ್ಲಿ ಆಗುತ್ತೆ ಫ್ರೆಂಡ್. ಡೀಟೇಲ್ಸ್ ಸರ್. ಸರ್ 14 ಸರ್ ಇದು. ಹಾ ಸರ್. 14 ಪೆಟ್ರೋಲ್ ವೆಹಿಕಲ್. ಎಸ್ ಸರ್. ಗಾಡಿ ನೋಡಿ ಸರ್, ಅಪ್ ಟು ಡೇಟ್ ಶೋರೂಮ್ ಇದೆ. ಹಾ ಸರ್. ಇನ್ನೊಂದು ಪ್ಲಸ್ ಪಾಯಿಂಟ್ ಅಂದ್ರೆ ಡಾಕ್ಟರ್ ವೆಹಿಕಲ್ ಸರ್ ಇದು. ಎಸ್ ಸರ್. ಡಾಕ್ಟರ್ ಮೇಂಟೈನ್ ವೆಹಿಕಲ್. ಪಡಾದ ಗಾಡಿ ನೋಡ್ಬೋದು. ಓಕೆ ಸರ್. ಏನ್ ಕೊಟ್ಟು ಮಾಡ್ತಾ ಇದ್ದಾರೆ ಸರ್ ಗಾಡಿ? 5,45,000 ಹೇಳ್ತಿದ್ದಾರೆ ಸರ್. ಎಷ್ಟು ಕಿಲೋಮೀಟರ್ ಡ್ರಿವನ್ ಆಗಿದೆ ಗಾಡಿ? 63,000 ಹೊಡಿದೆ ಸರ್. 63,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಟೈರ್ ಕಂಡೀಷನ್ ತುಂಬಾನೇ ಚೆನ್ನಾಗಿದೆ. ನೀವು ನೋಡ್ತಾ ಇರ್ಬೋದು. ಯಾರಾದ್ರೂ ನೀವು ನೋಡ್ತಾ ಇದ್ರೆ ಗಾಡಿನ ಒಂದು ಶಿಡನ್ ಗಾಡಿ, ಒಂದು ವೆಲ್ ಮೇಂಟೈನ್ ಗಾಡಿ ಇದು ನೋಡ್ತಾ ಇದ್ರೆ ನೀವು ಡೈರೆಕ್ಟ್ ಆಗಿ ಬಂದು ಮಾತಾಡ್ಕೊಂಡು ತಗೊಳ್ಬಹುದು. ಇನ್ನೊಂದು ಡಿಸೈರ್ ಇದೆ, ನೀವು ನೋಡ್ತಾ ಇರ್ಬೋದು ಸರ್. ಈ ಗಾಡಿ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಹೇಳ್ತೀರಾ? 15 ಸರ್. 3 ಇದೆ ಸರ್. ಹಾ ಸರ್. ಗಾಡಿ 4 ಟೈರ್ ಹೊಸ ಇದೆ. ಎಸ್ ಸರ್. ಇಂಜಿನ್ ಸೂಪರ್ ಕಂಡೀಷನ್. ಗಾಡಿನ ಬೊಂಬಡ ಇದೆ ಸರ್. ನೀವು ಫ್ರೆಂಡ್ಸ್ ನೀವು ನೋಡ್ತಾ 4 ಲಕ್ಷ ಹೇಳ್ತೀನಿ ಸರ್. 385 ಕೊಡ್ತೀನಿ ಸರ್. 3,75,000 ಕೊಡ್ತೀನಿ. 15 ಮಾಡು. ಹಾ ಸರ್. ಡಿಸೈನ್ 2015 ಮಾಡೆಲ್ ಡಿಸೈರ್ ಫ್ರೆಂಡ್ಸ್. ಅದು 4 lakhs ಕೊಡ್ತಾ ಇದಾರೆ. ನೀವು ನೋಡ್ತಾ ಇರ್ಬೋದು. ಯಾರಾದ್ರೂ ಡಿಸೈರ್ ಮಾರೋದಕ್ಕೆ ನೋಡ್ತಾ ಇದ್ರೆ ನೀವು ಡೈರೆಕ್ಟ್ ಆಗಿ ಬಂದು ಮಾತಾಡ್ಬೋದು ಮತ್ತೆ ತಗೊಳ್ಬಹುದು. ಯಾಕೆಂದ್ರೆ ಗಾಡಿ ಕಲರ್ ನೀವು ನೋಡ್ತಾ ಇದ್ರೆ ತುಂಬಾ ಡೀಸೆಂಟ್ ಗಾಡಿ ಇರ್ಬೋದು. ಮತ್ತೆ ಡಿಕ್ಕಿ ಕೂಡ ಸ್ಪೇಸಿಯಸ್ ಆಗಿದೆ. ನೀವು ನೋಡ್ತಾ ಇದ್ರೆ ಒಂದು ಗಾಡಿನ ನೀವು ಡೈರೆಕ್ಟ್ ಆಗಿ ಬಂದು ತಗೊಂಡು ನೋಡ್ಕೊಂಡು ಮಾತಾಡ್ಕೊಂಡು. ಟೆರನೋ ಬಗ್ಗೆ ಸ್ವಲ್ಪ ಡೀಟೇಲ್ಸ್. ಸರ್ ಈಗ 2013 ಮಾಡಲ್ ಆಗಿದೆ. ಹಾ ಸರ್. 4 ಲಕ್ಷ ಕೊಡ್ತೀನಿ ಸರ್. ಫ್ರೆಂಡ್ಸ್ ಥರ್ಡ್ ಓನರ್ 2 lakh 4 lakh ಹೇಳ್ತಿದ್ದಾರೆ ಫೈನಲ್ ಆಗಿ. ನೀವು ಯಾರಾದ್ರೂ ನಿಶಾನ್ ವೆಹಿಕಲ್ ನೋಡ್ತಾ ಇದ್ರೆ ಡೈರೆಕ್ಟ್ ಆಗಿ ಬಂದು ಮಾತಾಡ್ಬೋದು. ತುಂಬಾನೇ ವೆಲ್ ಮೇಂಟೈನ್ ಗಾಡಿ ಆಗಿದೆ. ಜಸ್ಟ್ ಈಗ ಬಂದಿರೋ ಗಾಡಿ. ಯಾವುದೇ ಆಗ್ಲಿ ಕ್ಲೀನ್ ಆಗ್ಲಿ ಯಾವುದೇ ಆಗ್ಲಿ ನಾವು ಮಾಡಿಲ್ಲ. ನೀವು ಗಾಡಿ ನೋಡ್ತಾ ಇರ್ಬೋದು. ಯಾರಾದ್ರೂ ನಿಶಾನ್ ಗಾಡಿ ನೋಡ್ತಾ ಇದ್ರೆ ಫೇಸ್ ಟು ಫೇಸ್ ಒಂದು ಮಾತಾಡ್ತಾ ಇದ್ರೆ ನಾವು ಒಂದು ಒಳ್ಳೆ ವ್ಯಾಲ್ಯೂದಲ್ಲಿ ಕೊಡ್ತೀನಿ ಅಂತ ಸಾರಿ ಹೇಳ್ತಾ ಇದ್ದಾರೆ. ಯಾರಾದ್ರೂ ನೀವು ನೋಡ್ತಾ ಇರೋ ನಿಶಾನ್ ಗಾಡಿನ ಬಂದು ನೀವು ಮಾತಾಡ್ಬೋದು ಫ್ರೆಂಡ್ಸ್. BMW ಸರ್. ಇದ್ರ ಬಗ್ಗೆ ಡೀಟೇಲ್ಸ್. BMW ಹಾ ಸರ್. X3 X ಡ್ರೈವ್ ಸರ್ ಇದು. ಹಾ ಸರ್. ಡಾಕ್ಟರ್ ವೆಹಿಕಲ್. ಡಾಕ್ಟರ್ ಯೂಸ್ ಮಾಡಿರೋ ವೆಹಿಕಲ್ ಸರ್. ಎಸ್ ಸರ್. ಗಾಡಿ. ಹಾ ಸರ್. ಗಾಡಿ ನೋಡಬಹುದು ಸರ್. ಫ್ರೆಂಡ್ಸ್ 92,000 ಡ್ರಿವನ್ ಆಗಿದೆ ಫ್ರೆಂಡ್ಸ್. ನೀವು ನೋಡ್ತಾ ಇರ್ಬೋದು. ಗಾಡಿ ಕಲರ್ ತುಂಬಾನೇ ಚೆನ್ನಾಗಿದೆ. ಮತ್ತೆ ಯಾವುದೇ ಸ್ಕ್ರಾಚಸ್ ಆಗ್ಲಿ ಮತ್ತೆ ಡೆಂಟಸ್ ಆಗ್ಲಿ ಯಾವ್ದು ಗಾಡಿಲಿ ಏನು ಕಂಡು ಬರ್ತಿಲ್ಲ. ನೀವು ನೋಡ್ತಾ ಇರ್ಬೋದು. BMW ಅಂತಂದ್ರೆ ಒಂದು ಲಕ್ಸುರಿ ಗಾಡಿ. ಸರ್ ಏನ್ ಕೊಟ್ ಮಾಡ್ತಾ ಇದ್ದೀವಿ ಸರ್ ಗಾಡಿ? ಸರ್ 12 ಲಕ್ಷ ಕೊಡ್ತೀನಿ ಸರ್. 12,50,000 ಕೊಟ್ ಮಾಡ್ತಾ ಇದ್ದಾರೆ. ಫೈನಲ್ ಅಂತಂದ್ರೆ ಅಟ್ಲೀಸ್ಟ್ ನೆಗೋಷಿಯಬಲ್ ಅಂತಂದ್ರೆ 12 lakh ಕೊಟ್ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್. ನೀವು ಯಾರಾದ್ರೂ ನೋಡ್ತಾ ಇದ್ರೆ ಒಂದು ಲಕ್ಸುರಿ ಗಾಡಿನ ಬಂದು ಡೈರೆಕ್ಟ್ ಆಗಿ ನಾನು ಏನು ಡಿಸ್ಕ್ರಿಪ್ಷನ್ ಅಲ್ಲಿ ಕಾಂಟ್ಯಾಕ್ಟ್ ನಂಬರ್ ಮತ್ತೆ ಅಡ್ರೆಸ್ ಕೊಟ್ಟಿದ್ದೀನಿ. ಡೈರೆಕ್ಟ್ ಆಗಿ ಬಂದು ಮಾತಾಡಿದ್ರೆ ಸರ್ ನಿಮ್ದು ಒಂದು ಒಳ್ಳೆ ರೇಟ್ಗೆ ಮಾಡ್ಕೊಡ್ತೀನಿ ಅಂತ ಹೇಳ್ತಿದ್ದಾರೆ ಅಲ್ವಾ ಸರ್? ಒಂದು ಒಳ್ಳೆ ರೇಟ್ ಮಾಡ್ಕೊಡ್ತೀರಲ್ವಾ? ಅಟ್ಲೀಸ್ಟ್ ನಮ್ಮ ವ್ಯೂವರ್ಸ್ ಬಂದ್ರೆ ಒಂದು ಒಳ್ಳೆ ರೇಟ್ ನಮ್ಮ ಚಾನೆಲ್ ಇಂದ ಬನ್ನಿ, ನಿಮ್ಗೆ ಒಳ್ಳೆ ರೇಟ್ ಮಾಡ್ಕೊಡ್ತಾರೆ. ಹಾಗೆ ಏನಾದ್ರು ಆಫರ್ ಇದೆ ಸರ್ ನಿಮ್ಗೆ ಈ ಮಾನ್ಸೂನ್ ಸೀಸನ್ ಅಲ್ಲಿ? ಟ್ರಾನ್ಸ್ಫರ್ ಚಾರ್ಜಸ್ ಫ್ರೀ ಕೊಡ್ತೀನಿ ಸರ್. ಫ್ರೆಂಡ್ಸ್ ಹೇಳಿ, ನಾನು ಮೆನ್ಷನ್ ಮಾಡ್ತಾ ಇದ್ದೀನಿ. ಟ್ರಾನ್ಸ್ಫರ್ ಚಾರ್ಜಸ್ ಫ್ರೀ ಮಾಡ್ಕೊಡ್ತಿದ್ದಾರೆ. ಸೊ ನಿಮ್ಗೆ ಅದಕ್ಕಿಂತ ದೊಡ್ಡದೇನಿಲ್ಲ. ಬನ್ನಿ, ಆರಾಮಾಗಿ ಒಳ್ಳೆ ರೇಟ್ ಮಾಡ್ಕೊಡ್ತಾರೆ. ಏನ್ ಸರ್? ಮತ್ತೊಂದು ಲಕ್ಸುರಿ ಗಾಡಿ ಇದೆ, ಫಾರ್ಚುನರ್ ಸರ್. ಈ ಗಾಡಿ ಬಗ್ಗೆ ಡೀಟೇಲ್ಸ್. 17 ಮಾಡಲ್ ಸರ್. ಸಿಂಗಲ್ ಓನರ್. ಹಾ ಸರ್. ಸಿಂಗಲ್ ಓನರ್. 140 ಡ್ರೈವನ್ ಆಗಿದೆ. ಎಸ್ ಸರ್. ಅಪ್ ಟು ಡೇಟ್ ಶೋರೂಮ್ ಮೇಂಟೈನ್ ಸಿಗುತ್ತೆ ನಿಮ್ಗೆ. ಎಸ್ ಸರ್. ಗಾಡಿ ನೋಡಬಹುದು ಸರ್. ಲಕ್ಸುರಿಯಸ್ ಗಾಡಿ ಸರ್. ಸರ್ ಫಾರ್ಚುನರ್ ಅಂದ್ರೆ ಒಂದು ಲಕ್ಸುರಿ ಗಾಡಿ. ಟೊಯೋಟಾ ಅಂತಂದ್ರೆ ಇಂಜಿನ್ ಬಗ್ಗೆ ಆಗ್ಲಿ ಮತ್ತೆ ಇಂಟೀರಿಯರ್ ಬಗ್ಗೆ ಅದು ಎರಡು ಮಾತಿಲ್ಲ. ಒಳ್ಳೆ ಮೇಂಟೆನೆನ್ಸ್ ಇರುತ್ತೆ ಸರ್. ಎಷ್ಟು ಕಿಲೋಮೀಟರ್ ಡ್ರಿವನ್ ಆಗಿದೆ ಸರ್ ಗಾಡಿ? 1,40,000 ಸರ್ವಿಸ್ ಆಗಿದೆ ಸರ್. 1,40,000 43,000 ನೋಡಿದೆ ಈಗ. 1,40,000 ಸರ್ವಿಸ್ ಆಗಿದೆ. ಹಾ ಸರ್. ನಂಬರ್ ಫ್ಯಾನ್ಸಿ ನಂಬರ್ ಇದೆ ಸರ್. 4244. ಹಾ ಸರ್. ಸರ್ ಏನ್ ಕೋಟ್ ಮಾಡ್ತಾ ಇದ್ದಾರೆ ಗಾಡಿ ಸರ್? ಸರ್ ಇದು ಬಂದು 28 lakhs ಕೋಟ್ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್. 28 lakhs ಹೇಳ್ತಿದ್ದಾರೆ. 27,50,000 ಅಂದಿದ್ರೆ ಮೀನ್ಸ್ 27,50,000 ಕೋಟ್ ಮಾಡ್ತಾ ಇದ್ದಾರೆ. ನೀವು ಯಾರಾದ್ರೂ ಒಂದು ಲಕ್ಸುರಿ ಗಾಡಿ, ಒಂದು ಒಳ್ಳೆ ಲಕ್ಸುರಿ ಗಾಡಿ ನೀವು ನೋಡ್ತಾ ಇದ್ದಾರೆ ಫಾರ್ಚುನರ್. ಸರ್ ಯಾವ ವರ್ಷ? ಡೀಸೆಲ್ ಪೆಟ್ರೋಲ್ ಸರ್?
ಡೀಸೆಲ್ ಗಾಡಿ ನೀವು ಡೈರೆಕ್ಟ್ ಆಗಿ ಬಂದು ನೀವು ಮಾತಾಡ್ಕೋಬಹುದು. ಇನೋವಾ ಬಗ್ಗೆ ಸ್ವಲ್ಪ ಡೀಟೇಲ್ಸ್. ಸರ್ ಇಷ್ಟ ಹಾ ಸರ್. 17 2.4 Z ಎಸ್ ಸರ್. ಅಂದ್ರೆ ಟಾಪ್ ಎಂಡ್ ಮಾಡ್ಲು ಸರ್, ಇದೇ ಟಾಪ್ ಎಂಡ್ ಮಾಡ್ಲು. ಹಾ ಸರ್. ನೋಡ್ಬೋದು ಗಾಡಿ ವಾಷಿಂಗ್ ಗೀಶಿಂಗ್ ಏನು ಮಾಡಿಲ್ಲ ಸರ್. ಬಂದಿದೆ ಗಾಡಿ, ಕಸ್ಟಮರ್ ಗಾಡಿ ಹಾ ಸರ್. ತಗೊಂಡಿದ್ದೀವಿ ಸರ್. ಹಾ ಸರ್. ಇನ್ನೊಂದು ಏನಪ್ಪ ಪ್ಲಸ್ ಪಾಯಿಂಟ್ ಅಂದ್ರೆ ಹಾ ಸರ್. ಫ್ಯಾನ್ಸಿ ನಂಬರ್ ಇದೆ ಸರ್. ಫ್ಯಾನ್ಸಿ ನಂಬರ್ ಫ್ರೆಂಡ್ಸ್, ಯಾರಾದ್ರೂ ಫ್ಯಾನ್ಸಿ ನಂಬರ್. 3 ಹಾ ಸರ್, ನೀವು ನೋಡ್ತಾ ಇರ್ಬೋದು. ಹಾ, ತುಂಬಾ ಚೆನ್ನಾಗಿದೆ. ಅಪ್ ಟು ಡೇಟ್ ಶೋರೂಮ್ ಮೇಂಟೆನೆನ್ಸ್ ಸಿಗುತ್ತೆ ಸರ್. ಅಪ್ ಟು ಡೇಟ್ ಶೋರೂಮ್ ಮೇಂಟೆನೆನ್ಸ್ ಇದೆ ಸರ್. ಏನ್ ಕೊಟ್ಟು ಮಾಡ್ತಾ ಇದ್ದೀರಾ ಗಾಡಿ? ಸರ್ ಇದು ಬಂದ್ಬಿಟ್ಟು 18,50,000 ಕೊಟ್ಟು ಮಾಡ್ತಾ ಇದ್ದೀನಿ ಸರ್. 18,50,000 ಕೋಟ್ ಮಾಡ್ತಾರೆ. 18 lakh ಫೈನಲ್ ಮಾಡ್ತಾ ಇದಾರೆ ಫ್ರೆಂಡ್ಸ್. ಯಾರಾದ್ರೂ ನೋಡ್ತಾ ಇರೋ ಒಂದು ಫ್ಯಾಮಿಲಿ ಒಂದು 7 ಸೀಟರ್ 8 ಸೀಟರ್ ಗಾಡಿ ಬೇಕು ಅಂತಂದ್ರೆ ನೀವು ಡೈರೆಕ್ಟ್ ಆಗಿ ಬಂದು ಮಾತಾಡ್ಕೊಂಡು ಗಾಡಿ ತಗೊಳ್ಬಹುದು ಫ್ರೆಂಡ್ಸ್. ಲಕ್ಸುರಿ ಗಾಡಿ ಅಂತಂದ್ರೆ ಒಂದು ಟೊಯೋಟಾ ಇನೋವಾ ಈಗಂತೂ ಎಲ್ಲರಿಗೂ ಕ್ರೇಜಿ ಇರುವಂತ ಗಾಡಿ. ಒಂದು ಫ್ಯಾಮಿಲಿಗೆ ನೀವು ಡೈರೆಕ್ಟ್ ಆಗಿ ಬಂದು ಮಾತಾಡಿದ್ರೆ ಒಂದು ನೆಗೋಷಿಯಬಲ್ ರೇಟ್ ಆಗುತ್ತೆ. ಮತ್ತೊಂದು ನಮ್ ಕಡೆ ಸ್ವಿಫ್ಟ್ ಇದೆ ಸರ್, ಇದ್ರ ಬಗ್ಗೆ ಡೀಟೇಲ್ಸ್. 2012 ಮಾಡಿ ಸರ್. ಹಾ ಸರ್. 12 ಎಸ್ ಸರ್. ಸಿಂಗಲ್ ಓನರ್ ಎಸ್ ಸರ್. VXI ಸರ್. VXI. ಹಾ ಸರ್. ಪೆಟ್ರೋಲ್ ವೆಹಿಕಲ್. ಹಾ ಸರ್. 12 ಮಾಡಲು ಸಿಂಗಲ್ ಓನರ್ 4,25,000 ಹೇಳ್ತೀನಿ ಸರ್. 4,25,000 ಹೇಳ್ತಾ ಇದಾರೆ ಫ್ರೆಂಡ್ಸ್. ನೀವು ನೋಡ್ತಾ ಇರ್ಬೋದು. ಎಷ್ಟು ಕಿಲೋಮೀಟರ್ ಡ್ರಿವನ್ ಆಗಿದೆ ಸರ್ ಗಾಡಿ? 96,000. 96,000 ಕಿಲೋಮೀಟರ್ ಡ್ರಿವನ್ ಆಗಿದೆ ಫ್ರೆಂಡ್ಸ್. ನೀವು ನೋಡ್ತಾ ಇರ್ಬೋದು. ಗಾಡಿ ತುಂಬಾನೇ ಚೆನ್ನಾಗಿದೆ. ಯಾರಾದ್ರೂ ನೀವು ನೋಡ್ತಾ ಇರೋದ್ರೆ ಡೈರೆಕ್ಟ್ ಆಗಿ ಸ್ವಿಫ್ಟ್ ಗಾಡಿನ ಡೈರೆಕ್ಟ್ ಆಗಿ ಬಂದು ಮಾತಾಡ್ಕೊಂಡು ತಗೊಳ್ಬಹುದು ಫ್ರೆಂಡ್ಸ್. ಸ್ವಿಫ್ಟ್ ರೆಡ್ ಕಲರ್ ಗಾಡಿ ಸರ್, ಇದ್ರ ಬಗ್ಗೆ ಡೀಟೇಲ್ಸ್. VDI. ಹಾ ಸರ್. ಡೀಸೆಲ್ ವೆಹಿಕಲ್. ಹಾ ಸರ್. ಸೆಕೆಂಡ್ ಓನರ್ ಆಗಿದೆ ಸರ್. ಎಸ್ ಸರ್. ಕಂಡೀಷನ್ ಮಾತ್ರ ಬೊಂಬಡ ಇದೆ ಸರ್. ಇದು 2,90,000 ಕೊಡ್ತೀನಿ. 2 lakhs ಸರ್. 2,90,000. 2,90,000 ಗೆ ಕೋಟ್ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್. ಟೈರ್ ಕಂಡೀಷನ್ 10 ಮಾಡೆಲ್ ಡೀಸೆಲ್ ವೆಹಿಕಲ್ ನೀವು ನೋಡ್ತಾ ಇರಬಹುದು. ತುಂಬಾನೇ ಟೈರ್ ಕಂಡೀಷನ್ ಕೂಡ 90-95% ಇದೆ. ಮತ್ತೆ ಗಾಡಿ ಕಲರ್ ಕೂಡ ತುಂಬಾನೇ ಚೆನ್ನಾಗಿದೆ. ಯಾವ್ದೇ ಡೆಂಟಲ್ಸ್ ಆಗಲಿ ಯಾವ್ದೇ ಸ್ಕ್ರಾಚಸ್ ಆಗಲಿ ಇಲ್ಲ. ಯಾರಾದ್ರೂ ಸ್ವಿಫ್ಟ್ ನೋಡ್ತಾ ಇದ್ರೆ ತುಂಬಾನೇ ಸ್ವಿಫ್ಟ್ ಬಜಾರೇ ಇದೆ ಇಲ್ಲಿ. ನೀವು ನೋಡ್ತಾ ಇರ್ಬೋದು. ಬಂದು ನೀವು ಒಂದಲ್ಲ ಅಂತಂದ್ರೆ 2 ಗಾಡಿಗಳು ನೋಡ್ಕೊಂಡು, 2 ಅಲ್ಲ 3 ಗಾಡಿಗಳು ನೋಡ್ಕೊಂಡು ನೀವು ಗಾಡಿ ತಗೊಂಡು ಹೋಗ್ಬೋದು ಫ್ರೆಂಡ್ಸ್. ಟೋಟಲ್ ಎಷ್ಟು ಗಾಡಿ ಇದೆ ಸರ್? 6 ಗಾಡಿ ಸುತ್ತ ಇದೆ. ಹಾ ಸರ್. 5 ಗಾಡಿ ರೈಟ್ಸ್ ಇದೆ ಫ್ರೆಂಡ್ಸ್. ನೀವು ಕೇಳಿದ್ರಲ್ಲ, ನಿಮ್ಗೆ ಸ್ವಿಫ್ಟ್ ಮತ್ತೆ ಡಿಡಿಜಿ ಒಂದು ಒಳ್ಳೆ ಆಪ್ಷನ್ ಇದೆ. 1 ಗಾಡಿ ಅಲ್ಲ 2 ಗಾಡಿಗಳು ತುಂಬಾ ಆಪ್ಷನ್ಗಳಿದೆ. ನೀವು ಗಾಡಿಗಳು ಬಂದು ನೀವು ತಗೊಂಡು ಹೋಗ್ಬೋದು ಫ್ರೆಂಡ್ಸ್. ನೋಡಬಹುದು ಸ್ವಿಫ್ಟ್ ಮಾಡಲ್ ಬೇಕು. ಹಾ ಸರ್. ರಿಜಿಸ್ಟ್ರೇಷನ್ ಆಗಿದೆ ಗಾಡಿ. ಎಸ್ ಸರ್. ಸಿಂಗಲ್ ಓನರ್. ಇದು ಬಂದು 6,35,000 ಕೊಡ್ತೀವಿ. 6,35,000 ಕೋಟ್ ಮಾಡ್ತಿದ್ದಾರೆ ಫ್ರೆಂಡ್ಸ್. ನೋಡಿದ್ರೆ ಆಪಲ್ ಮಾಡೆಲ್ ಗಾಡಿ ನೀವು ನೋಡ್ತಾ ಇರಬಹುದು. ತುಂಬಾನೇ ಚೆನ್ನಾಗಿದೆ ಗಾಡಿ ಅಂತ ಅನ್ಬೋದು. ಕಲರ್ ಕೂಡ ತುಂಬಾ ಇದೆ. ಯಾರು ನೀವು ನೋಡ್ತಾ ಇದ್ರೆ ಡೈರೆಕ್ಟ್ ಆಗಿ ಬಂದು ಮಾತಾಡಬಹುದು ಫ್ರೆಂಡ್ಸ್. ಯೆಲ್ಲೋ ಕಲರ್ ಗಾಡಿ ಇದೆ ಫ್ರೆಂಡ್ಸ್. ನೀವು ನೋಡ್ತಾ ಇರಬಹುದು. ಹಾ ಸರ್. 17 ಮಾಡಲ್. ಎಸ್ ಸರ್. ಸಿಂಗಲ್ ಓನರ್. 1 ಇಯರ್ ಡಾಕ್ಯುಮೆಂಟ್ಸ್ ಕೊಡ್ತೀನಿ ಸರ್. ಎಸ್ ಸರ್. ಬಂದು 380 ಕೊಡ್ತೀನಿ. 380ಕ್ಕೆ ಸೈಲೋ ಗಾಡಿ ನೀವು ನೋಡ್ತಾ ಇರೋದು. ಎಲ್ಲೋ ಬೋರ್ಡ್ ಯಾರಾದ್ರೂ ನೀವು ನೋಡ್ತಾ ಇರೋದು ಎಲ್ಲೋ ಗಾಡಿ ಒಂದು ಟ್ರಾವೆಲ್ ಗೆ ಆಗಿರ್ಬೋದು, ಒಂದು ಕಂಪ್ನಿಗೆ ಅಟ್ಯಾಚ್ ಮಾಡೋದ ಗಾಡಿ ಆಗಿರ್ಬೋದು. ನೀವು ನೋಡ್ತಾ ಇರ್ಬೋದು. ತುಂಬಾನೇ ಚೆನ್ನಾಗಿದೆ ಸರ್. ಫೈನಲ್ ಅಂದ್ರೆ ಏನ್ ಕೊಟ್ಟು ಮಾಡ್ತೀರಾ ಗಾಡಿ ಇದನ್ನ? 375 ಕೊಡ್ತೀನಿ. 375ಗೆ 1 ಇಯರ್ ಡಾಕ್ಯುಮೆಂಟ್ 375 ಕೊಟ್ಟು ಮಾಡ್ತಾ ಇದ್ರೆ 3,75,000ಗೆ. ಯಾರಾದ್ರೂ ನೀವು ನೋಡ್ತಾ ಇದ್ರೆ ಎಲ್ಲೋ ಬೋರ್ಡ್ ಗಾಡಿ ಒಂದು ಕಂಪ್ನಿಗೆ ಅಟ್ಯಾಚ್ ಆಗಲಿ ಒಂದು ಟ್ರಾವೆಲ್ ಆಗಲಿ ತುಂಬಾನೇ ಚೆನ್ನಾಗಿದೆ. ನೀವು ಯಾರಾದ್ರೂ ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ಬಂದು ಡೈರೆಕ್ಟ್ ಆಗಿ ನೀವು ತಗೊಳ್ಬಹುದು ಮತ್ತೆ ಮಾತಾಡ್ಬೋದು ಫ್ರೆಂಡ್ಸ್. ಸರ್ ಸಾರಿ ನಿಮ್ಗೆ ಮತ್ತೆ ಬಿಲೇಟೆಡ್ ಹ್ಯಾಪಿ ಬರ್ಡೇ ಟು ಯು. ಯಾಕೆ ನೋಡಿ ಫ್ರೆಂಡ್ಸ್, ನಮ್ಮ ಪಾಂಡುಗೆ ಒಂದು ಹ್ಯಾಪಿ ಬರ್ಡೇ ಹೇಳಿ. ಯಾಕೆಂದ್ರೆ ರೀಸೆಂಟ್ ಆಗಿ ಒಂದು ಬರ್ತ್ಡೇ ಮಾಡ್ಕೊಂಡಿದ್ದಾರೆ. ನೀವು ನೋಡ್ತಾ ಇರಬಹುದು ಸಾರು. ಯಾಕೆಂದ್ರೆ ಸಾರು ಒಂದು ಇದೊಂದೇ ಶೋರೂಮ್ ಅಲ್ಲ, ಸೋಷಿಯಲ್ ಆಗಲಿ ಒಂದು ಸೋಷಿಯಲ್ ಸರ್ವಿಸ್ ಕೂಡ ತುಂಬಾ ಚೆನ್ನಾಗಿದೆ. ನೀವೆಲ್ಲ ನೋಡ್ತಾ ಇರ್ಬೋದು. ತುಂಬಾ ಅಭಿಮಾನಿಗಳ ಬಳಗನೆ ಇದೆ ಸಾರ್ದು. ಹಾಗಾಗಿ ಒಂದು ಏನು ಅಂತಂದ್ರೆ ಇವ್ರ ಕಾರ್ ಶೋ ಮೇಲೆ ಏನು ಅಂತಂದ್ರೆ ಬರೇ ಕಾರ್ಗಳನ್ನ ಸೇಲ್ ಮಾಡೋ ಉದ್ದೇಶನೇ ಇಲ್ಲ. ಅವ್ರಿಗೊಂದು ಅವ್ರ ಕಡೆಯಿಂದ ಒಂದು 4 ಜನಕ್ಕೆ ಹೆಲ್ಪ್ ಆಗ್ಲಿ, ಒಂದು ಸಣ್ಣ ಬಜೆಟ್ ಅಲ್ಲಿ ಒಂದು ಒಳ್ಳೊಳ್ಳೆ ಗಾಡಿಗಳು ಕೊಡ್ತಾರೆ. ಅದಕ್ಕೋಸ್ಕರ ಪಾಂಡು ಸರ್ ಒಂದ್ ಸೆಕೆಂಡ್ ಹ್ಯಾಪಿ ಬರ್ಡೇ ಟು ಯು. ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಸೊ ಸರ್ ಫೈನಲ್ ಆಗಿ ನಿಮ್ಮ ಶೋರೂಮ್ ಬಗ್ಗೆ ಒಂದು ನನಗೆ ಒಂದು ಏನು ಅಂತಂದ್ರೆ ಫೈನಾನ್ಸ್ ಆಗಿ ಆಗ್ಲಿ ಮತ್ತೆ ಲೋನ್ ಬಗ್ಗೆ ಆಗ್ಲಿ ಯಾವ ಡೀಟೇಲ್ ಬೇಕಾಗಿತ್ತು ಸರ್? ಸರ್ ನಾನು ಆಗ್ಲೇ ಹೇಳ್ದಂಗೆ, ಹಾ ಸರ್. ಯಾವುದೇ ಡಿಸ್ಟ್ರಿಕ್ಟ್ ಅಲ್ಲಿ ಗಾಡಿ ತಗೊಳ್ಳಿ, ಎಸ್ ಸರ್. ಯಾವುದೇ ಹಳ್ಳಿನಲ್ಲಿ ಗಾಡಿ ತಗೊಳ್ಳಿ, ಹಾ ಸರ್, ನಾನು ಕಡಿಮೆ ಪರ್ಸೆಂಟ್ ಬಡ್ಡಿನಲ್ಲಿ ಹಾ ಸರ್ ಮ್ಯಾಕ್ಸಿಮಮ್ ಲೋನ್ ಮಾಡಿಸ್ಕೊಡ್ತೀನಿ. ಹೌದು ಸರ್. ನಾನು 4-5 ಬ್ಯಾಂಕ್ ಅಲ್ಲಿ ಶೇರ್ ಆಗಿರೋದ್ರಿಂದ ಹಾ ಸರ್ ಕಮ್ಮಿ ಬಡ್ಡಿ ಲೋನ್ ಮಾಡಿಸ್ಕೊಡ್ತೀನಿ. ಹಾ ಸರ್. ಮತ್ತೆ ಜೆನ್ಯೂನ್ ಗಾಡಿ ಕೊಡ್ತೀನಿ ಸರ್. ಓಕೆ, ಜೆನ್ಯೂನ್ ಗಾಡಿ ಕೊಡ್ತೀನಿ ಸರ್. ಹಾ. ವೆಹಿಕಲ್ ಕೊಡ್ತೀನಿ. ಹಾ ಸರ್. ನಮ್ಮ ಆಫೀಸ್ ಬಂದು ಲಾಂಡಿ ರೋಡ್, ಕೊಟ್ಟಿಗೆಪಾಳ್ಯ, ಸುಂದರ ಚಿಕ್ಕದಾದ ಔಟರ್ ರಿಂಗ್ ರೋಡ್ ಬಂದ್ರೆ ಸುಂದರ ಚಿಕ್ಕದಾದ ಕೊಟ್ಟಿಗೆಪಾಳ್ಯ, ನೆಕ್ಸ್ಟ್ ನಾಗರಬಾವಿ ಸುತ್ತಕಟ್ಟೆ ನಿಯರ್ ಇದೆ. ಎಸ್ ಸರ್. ಕೊಟ್ಟಿಗೆಪಾಳ್ಯ ಬಸ್ ಸ್ಟಾಪ್ ಹತ್ರ ಬಂದ್ರೆ ಶ್ರೀ ಸಾಯಿ ಚೈತನ್ಯ ಕ್ಲಾಸ್ ಅಂತ ಅಡ್ರೆಸ್ ಸಿಗುತ್ತೆ ಸರ್. ನಿಮಗೆ ಒಂದ್ಸರಿ ವಿಸಿಟ್ ಕೊಡಿ. ಗ್ರಾಹಕರು ನಮಸ್ಕಾರ. ಥ್ಯಾಂಕ್ ಯು ಫ್ರೆಂಡ್ಸ್. ಹೀಗೆ ನಿಮ್ಮೆಲ್ಲರ ಸಪೋರ್ಟ್ ನಮ್ಗಿರ್ಲಿ. ನಮ್ಮ ಚಾನಲ್ನ ವ್ಯೂ ಮಾಡ್ತಾ ಇರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಹಾಗೆ ನಮ್ಮ ಸಾಯಿ ಮೋಟಾರ್ಸ್ಗೆ ಬನ್ನಿ. ನೀವು ಆರಾಮಾಗಿ ಗಾಡಿಗಳು ತಗೊಳ್ಳಿ. ಒಂದ್ಸತಿ ಎಲ್ಲ 2 ಸತಿ ಚೆಕ್ ಮಾಡಿ. ಸಾರ್ ಇರ್ತಾರೆ, ಸಾರ್ ಜೊತೆ ನೀವು ಕುತ್ಕೊಂಡು ಮಾತಾಡಿದ್ರೆ ಆದಷ್ಟು ಒಂದು ನೆಗೋಸಿಯಬಲ್ ಆಗುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್.